ಫೋರ್ ಸ್ಟೇಟ್ಮೆಂಟ್ ಸರ್. ಈಗ ಆಲ್ರೆಡಿ ತನಿಖಾ ಹಂತದಲ್ಲಿರುವಾಗ ಕೊಡುವಂತ ಹೇಳಿಕೆಗಳು ಸಾಕ್ಷ್ಯಗಳು ಟ್ರಯಲ್ಗೆ ಬಂದಂತ ಸಂದರ್ಭದಲ್ಲಿ ಅದೇ ಹೇಳಿಕೆಯನ್ನು ಕೊಡಬೇಕಾ ಅಥವಾ ಅವ್ರ ವಿವೇಚನೆಗೆ ಬಿಟ್ಟಿದೆ ಸರ್ ಸಾಕ್ಷಿಗಳಿಗೆ? ಖಂಡಿತ ಅದು ಅವ್ರ ವಿವೇಚನೆಗೆ ಬಿಟ್ಟಿದೆ. ಯಾಕಂದರೆ 164 ಸ್ಟೇಟ್ಮೆಂಟ್ ಒಂದು ಬಾರಿ ಮೊದಲನೇ ಬಾರಿ ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆಗಡೆ ಕರ್ಕೊಂಡೋಗಿ ಯಾರು ಕೊಡಿಸ್ತಾರೆ? ಪೊಲೀಸ್ನವರೇ ಕರ್ಕೊಂಡು ಹೋಗ್ತಾರೆ, ಕೊಡಿಸಿದಂಥ ಸಮಯದಲ್ಲಿ ಅವರು ಎಲ್ಲ ಪೊಲೀಸ್ನವರು ಒತ್ತಾಯಕ್ಕೆ ಅಥವಾ ಒಂದು ಹೆದರಿಕೆಗೆ ಅಥವಾ ಬೆದರಿಕೆಗೆ ಕೊಟ್ಟಿರಲ್ಲ ಅಂತ ಏನು ಹೇಳಕ್ಕೆ ಬರೋದಿಲ್ಲ. 164 ಸ್ಟೇಟ್ಮೆಂಟನ್ನು ಕೊಡೋದು ಯಾಕಂದರೆ ಒಂದು ಕ್ರೆಡಿಬಿಲಿಟಿ ಕ್ವಶನ್ನು. 161 ಸ್ಟೇಟ್ಮೆಂಟ್ಗೂ 164 ಸ್ಟೇಟ್ಮೆಂಟ್ಗೂ ಇರೋ ವ್ಯತ್ಯಾಸ. ಪೊಲೀಸ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಾಗ ಎಲ್ಲೋ ಒಂದು ಕಡೆ ಕ್ರೆಡಿಬಿಲಿಟಿ ಇರಲ್ಲ, ಅಡ್ಮಿಸಿಬಿಲಿಟಿ ಬಗ್ಗೆ ಕ್ವಶನ್ ಬರುತ್ತೆ. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ ಪೊಲೀಸ್ನವರು ಅವ್ರು ತಪ್ಪಿಸ್ಕೊಳ್ಳೋದಕ್ಕೆ ಅದರಲ್ಲಿ ಏನೋ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ 164 ಸ್ಟೇಟ್ಮೆಂಟ್ ಜಡ್ಜ್ ಮುಂದೆಗಡೆ ಕೊಡಿಸ್ತಾರೆ. ಜಡ್ಜ್ ಮುಂದೆ ಕೊಡಿಸ್ಬೇಕಾದ್ರೆ ಮಾತ್ರಕ್ಕೆ ಅಲ್ಲೇನು ಅವರು ಹೆದರಿಸಿ ಬೆದರಿಸಿ ಹೀಗೆ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಹೇಳಿರಲ್ಲ ಅಂತೇನು ಹೇಳಕ್ಕೆ ಬರೋದಿಲ್ಲ. ಅಥವಾ 164 ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಕೆಲವೊಂದು ಸತ್ಯಗಳು ಗೊತ್ತಿರೋದಿಲ್ಲ ವಿಟ್ನೆಸ್ಗೆ ಕೂಡ. ಲೇಟರ್ ಸ್ಟೇಜಲ್ಲಿ ಅವ್ರಿಗೊಂದು ಕೆಲವೊಂದು ಸತ್ಯ ಗೊತ್ತಾದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಅವರು ಜಡ್ಜ್ ಮುಂದೆಗಡೆ ಬಂದು ಅವತ್ತು ನನಗೆ ಗೊತ್ತಿರಲಿಲ್ಲ, ಇವತ್ತು ನನಗೆ ಗೊತ್ತಾಗಿದೆ ಅಂತ ಹೇಳೋವಂಥ ಒಂದು ಖಂಡಿತವಾಗಿಯೂ ಮಾಡಬಹುದು. ಹಾಗೆ 164 ಸ್ಟೇಟ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಏನಾದರೂ ಹೆದರಿಸಿ ಬೆದರಿಸಿ ಏನಾದರೂ ಅವ್ರಿಗೆ ಕೊಡಿಸಿದ್ರೆ ಅದನ್ನು ಖಂಡಿತವಾಗಿಯೂ ಒಂದು ಕ್ವಶನ್ ಮಾಡ್ಬೋದು. ಅದು ಹೈಯರ್ ಆಫೀಸರ್ಸ್ಗಳಿಗೆ ಹೋಗಿ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಬೋದು, ರಿಟ್ ಪಿಟಿಷನ್ ಫೈಲ್ ಮಾಡ್ಬೋದು, ಖಂಡಿತವಾಗಿಯೂ ಮಾಡ್ಬೋದು. ಅಲ್ಲಿ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ಖಂಡಿತ ಕ್ವಶನ್ ಮಾಡ್ಬೋದು. ಆಮೇಲೆ ಅದಕ್ಕೆ ಸೂಕ್ತವಾದ ಕಾರಣಗಳನ್ನ ಕೊಟ್ಟು ಅದನ್ನು ಬದಲಾಯಿಸ್ಬೋದು ಕೂಡ. ಸರ್, ಕ್ರಾಸ್ ಎಕ್ಸಾಮ್ ಮಾಡುವಾಗ ಸರ್ 164 ಸ್ಟೇಟ್ಮೆಂಟ್ಗೆ ಅದು ವ್ಯಾಲಿಡ್ ಆಗಬೇಕಾದ್ರೆ ಯಾವೆಲ್ಲ ಪರಿಗಣನೆ ತಂತಾರೆ ಸರ್ ಸಪೋರ್ಟಿಂಗ್ ಎವಿಡೆನ್ಸ್? ಅಲ್ಲ, ಏನಾಗುತ್ತೆ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದು ಮಾತ್ರಕ್ಕೆ ಅದು ಪ್ರೂವ್ ಆಗಿಬಿಡುತ್ತೆ ಅಂತ ಅರ್ಥ ಅಲ್ಲ. 164 ಸ್ಟೇಟ್ಮೆಂಟಿಗೆ ತಕ್ಕನಾಗಿ ಎವಿಡೆನ್ಸ್ ಕೊಡಬೇಕು. ಎವಿಡೆನ್ಸ್ ಕೊಟ್ಟಮೇಲೆ ಅದಕ್ಕೆ ತಕ್ಕನಾಗಿ ಸರ್ಕಮ್ಸ್ಟೆನ್ಸ್ ವಿಟ್ನೆಸ್ಗಳು ಕೊಡಬೇಕು. ವಿಟ್ನೆಸ್ಗಳು ಎಲ್ಲ ಇದ್ದು ಅದಕ್ಕೆ ತಕ್ಕನಾಗಿ ಪೊಲೀಸ್ನವರು ಎಲ್ಲ ವಿಟ್ನೆಸ್ಗಳು ಕೊಟ್ಟು ಎಲ್ಲ ಆದಾಗಲೇ ಅದಕ್ಕೂ ಕೂಡ ಒಂದು ಅಡ್ಮಿಸಿಬಿಲಿಟಿ ಅನ್ನೋದು ಅದಕ್ಕೊಂದು ಬರುವಂಥದ್ದು. ಜಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ ತಕ್ಷಣ ಅದೆಲ್ಲ ಸತ್ಯ ಇರುತ್ತೆ ಅಂತ ಅರ್ಥ ಅಲ್ಲ. ಸರ್, ಇನ್ನೊಂದು ಸರ್, ಆಲ್ರೆಡಿ 164 ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟ್ ಮೇಲೆ ಮುಂದೆ ಕೊಟ್ಟು ಟ್ರಯಲ್ಗೆ ಬಂದಾಗ ಅದೇ ವಿಟ್ನೆಸ್ ಬಂದು ಅವ್ರೇನಾದ್ರೂ ಬೇರೆ ವಿಚಾರಗಳು ಹೇಳಿದಂಥ ಸಂದರ್ಭದಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ ಸಾಕ್ಷಿಗಳ ಮೇಲೆ ಯಾವ ರೀತಿ ಪ್ರಭಾವ ಆಗುತ್ತೆ ಅಂತ ಸರ್? ಸಾಕ್ಷಿ ಮೇಲೆ ಏನು ಪ್ರಭಾವ ಬೀರಲ್ಲ. ಸಾಕ್ಷಿ ಒಬ್ಬರು ಬಂದು ಸಾಕ್ಷಿ ಹೇಳಿದ ಮಾತ್ರಕ್ಕೆ ಸಾಕ್ಷಿ ಬಂದು ಹಾಗೆ ಹೀಗೆ ವ್ಯತ್ಯಾಸ ಆಯಿತು ಅಂದ ತಕ್ಷಣ ಅವನನ್ನು ತಪ್ಪು ಮಾಡಿದ್ದಾನೆ ಅಂತ ಕನ್ಸಿಡರ್ ಮಾಡೋಕ್ಕೆ ಬರೋಲ್ಲ. ಏನಾಗುತ್ತೆ, ಒಂದು ಅಫಿಡವಿಟ್ ಮಾಡಿದಾಗ ಕೆಲವೊಂದು ಅಫಿಡವಿಟ್ ಥರ ಒಂದು ಕನ್ಸಿಡರ್ ಮಾಡ್ಬೋದು ಈ 164 ಸ್ಟೇಟ್ಮೆಂಟ್. ಆದರೆ ಒಂದು ಪರ್ಜುರಿ ಇದಕ್ಕೆ ಬರುತ್ತೆ. ಬಟ್ ಅವನು ಏನೋ ಒಂದು ಸ್ವಲ್ಪ ಚೇಂಜಸ್ ಆಗಿ ಹೇಳ್ತಾನೆ ಅಂತ ಅಂದು ಮಾತ್ರಕ್ಕೇ ಅದನ್ನು ಯಾರೂ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇವತ್ತು ನನಗೆ ಡೇಟ್ ಫಸ್ಟು ನನಗೆ ಗೊತ್ತಿದೆ, ಯಾವುದೋ ಒಂದು ಡೇಟ್ ಇರುತ್ತೆ, ಇವತ್ತು 1ನೇ ತಾರೀಕು ಅಂತ ಹೇಳ್ಬಿಟ್ಟಿರ್ತೀನಿ. ಬಟ್ ನನಗೆ ಗೊತ್ತಾಗುತ್ತೆ ಅವತ್ತು 1ನೇ ತಾರೀಕಲ್ಲ, ಅವತ್ತು 2ನೇ ತಾರೀಕು ಅಂತ ಒಂದು ನನಗೆ ಲೇಟರ್ ರಿಯಲೈಸ್ ಆಗುತ್ತೆ. ಸೊ ನಾನು ಯಾಕೆ ಹೇಳಬಾರ್ದು? ಸತ್ಯ ಇವತ್ತು ನಾನು ನೋಡಿದ್ದನ್ನೇ ಕೆಲವೊಂದು ಸಮಯ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಆಗಿರೋವಾಗ ಸಮ್ಟೈಮ್ಸ್ ನಾನು ಅಲ್ಲಿ ಹೋಗಿ ಹೇಳಬೇಕಾದ್ರೆ ನನ್ನ ಮನಸ್ಥಿತಿ ಬೇರೆ ಇತ್ತು. ನಾನು ಯಾವ ಸ್ಥಿತಿಯಲ್ಲಿ ಹೋಗಿ ಹೇಳಿದ್ದೀನಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜಡ್ಜ್ ಮುಂದೆ ಖಂಡಿತ ಹೋಗಿ ಸೆಕೆಂಡ್ ಟೈಮ್ ಹೋಗಿ ಅಥವಾ ಮತ್ತೊಂದು ಸಲ ಹೋಗಿ ನಾನು ಖಂಡಿತವಾಗಿಯೂ ನಾನು ಅವತ್ತು ಈ ಥರ ಹೇಳಿದ್ದೆ, ಅದಕ್ಕೆ ಯಾಕೆ ಆ ಥರ ಹೇಳಿದ್ದೆ ಅಂತ ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಂಥ ಸಂದರ್ಭದಲ್ಲಿ ಖಂಡಿತ ಕೋರ್ಟ್ ಕನ್ಸಿಡರ್ ಮಾಡೋ ಅವಕಾಶಗಳು ಇರುತ್ತೆ. ಸೊ ಹಾಗಾಗಿ 164 ಸ್ಟೇಟ್ಮೆಂಟ್ ಕೊಟ್ಟಿದ ತಕ್ಷಣವೇ ಅವ್ರಿಗೇನೋ ಅಲ್ಲೋಗಿ ಚೇಂಜಸ್ ಆಗಿ ಏನೋ ಒಂದು ಹೇಳಿದ ತಕ್ಷಣ ಅವ್ರಿಗೇನೋ ತೊಂದರೆ ಆಗುತ್ತೆ ಅಂತ ವಿಟ್ನೆಸ್ಗಳಿಗೆ ಯಾರನ್ನ ಹೆದರಿಸಿದ್ರೆ ಅದು ಖಂಡಿತ ಸುಳ್ಳದು, ತಪ್ಪು ಕೂಡ. ಅದು ಆ ಥರ ಹೆದರಿಸೋದು ತಪ್ಪು. ಫಸ್ಟ್ ಆಫ್ ಆಲ್ ಪೊಲೀಸ್ನವರು ತಮ್ಮನ್ನು ತಾವು ಕಾಪಾಡ್ಕೊಳ್ಳೋದಕ್ಕೆ, ತಮ್ಮನ್ನು ತಾವು ಎಸ್ಕೇಪ್ ಆಗೋದಕ್ಕೆ, ತಮ್ಮ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟರೆ 161 ಸ್ಟೇಟ್ಮೆಂಟನ್ನು ಕ್ರೆಡಿಬಿಲಿಟಿ ಅಡ್ಮಿಸಿಬಿಲಿಟಿ ಬಗ್ಗೆ ಕ್ವಶನ್ ಬರುತ್ತೆ ಅನ್ನೋದಕ್ಕೋಸ್ಕರನೇ ಅವರು ತಪ್ಪಿಸ್ಕೊಳ್ಳೋದಕ್ಕೆ 164 ಸ್ಟೇಟ್ಮೆಂಟ್ ಕೊಡುವಂಥದ್ದು. ಹಾಗಂತ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದ ಎಲ್ಲ ವಿಟ್ನೆಸ್ಗಳಿಗೂ ತಿರ್ಗಾ ಬಂದು ಇನ್ನೇನೋ ಹೇಳಿದ ತಕ್ಷಣ ಅವ್ರಿಗೇನೋ ತೊಂದರೆ ಆಗಿಬಿಡುತ್ತೆ ಅಂತ ಹೆದರಿಸಿದ್ರೆ ಅದೆಲ್ಲ ತಪ್ಪು. ಅಥವಾ ಹೆದರ್ಕೊಂಬಾರ್ದು. ಆಮೇಲೆ 164 ಸ್ಟೇಟ್ಮೆಂಟ್ ಕೊಡೋದಕ್ಕೆ ಕರ್ಕೊಂಡು ಹೋಗೋದು ಕೂಡ ಒಬ್ಬ ಪೊಲೀಸೇ. ಹೋಗಬೇಕಾದ್ರೆ ಜೊತೆ ಕರ್ಕೊಂಡು ಹೋಗಿರ್ತಾರೆ, ಏನೇನು ಹೇಳ್ಬೇಕು ಎಲ್ಲ ಹೇಳ್ಕೊಟ್ಟಿರ್ತಾರೆ. ಹೇಳಿಲ್ಲ ಅಂದರೆ ಹಿಂಗಾಗತ್ತೆ ಅಂತ ಹೇಳಿರ್ತಾರೆ, ಹೆದರಿಸಿರ್ತಾರೆ. ಸೊ ಖಂಡಿತವಾಗಿಯೂ ಅದರಲ್ಲೂ ಕೂಡ ನ್ಯಾಯಾಧೀಶರು ಮುಂದೆಗಡೆ ಏನು ನಡೀತು, ಏಕೆ ನಡೀತಾ ಇದೆ ಅಂತ ಖಂಡಿತ ಹೇಳುವಂಥ ಅವಕಾಶ ನಮ್ಮ ಕಾನೂನಲ್ಲಿ ಖಂಡಿತವಾಗಿಯೂ ಇದೆ. ಸೊ ಹಾಗಾಗಿ 164 ಸ್ಟೇಟ್ಮೆಂಟ್ ಕೊಟ್ಟಿದ ತಕ್ಷಣ ಯಾರಿಗೋ ಏನೋ ವಿಟ್ನೆಸ್ಗಳಿಗೆ ತೊಂದರೆ ಆಗುತ್ತೆ ಅಂತ ಅನ್ನೋದು ಖಂಡಿತವಾಗಿಯೂ ತಪ್ಪು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.